ಕಣ್ಣು ಕಾಣುವಂಥದ್ದು, ಕಣ್ಣು ಕಂಡಿದ್ರು ಸಹಿಸ್ಕೊಂಡಿರುವಂಥ ಜಾಣ ಮೌನ. ಅಂದರೆ ಅಲ್ಲಿ ಲಾಬಿ ಜಾಸ್ತಿ ಆಗಿದೆ, ಸರ್ಕಾರಕ್ಕಿಂತ ಲಾಬಿನೇ ಜಾಸ್ತಿ ಆಗಿದೆ ಮೇಡಮ್. ಸರ್ಕಾರಕ್ಕಿಂತ ಅವ್ರ ಲಾಬಿ ಜಾಸ್ತಿ ಆಗಿದೆ, ಸರ್ಕಾರ ಶಕ್ತಿಗಿಂತ ಅವ್ರ ಶಕ್ತಿ ದೊಡ್ಡದಾಗಿದೆ. ಈ FRP ಬಗ್ಗೆನೇ ಮತ್ತೊಂದೊಂದು ಪ್ರಶ್ನೆ, ಅಂದ್ರೆ ಅನುಮಾನ ಇರೋದೇನು ಅಂದ್ರೆ, ಆಯ್ತು ಕೇಂದ್ರ ಸರ್ಕಾರ ನಿಗದಿ ಮಾಡ್ತು 10.25 ರಿಕವರಿ ಇದ್ರೆ ನೀವು FRP 3550 ಅಂತ ಹೇಳಿ. ಬಟ್ ನೆರೆಯ ಮಹಾರಾಷ್ಟ್ರದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಕೊಡ್ಲಾಗ್ತಾ ಇದೆ, ಉತ್ತರ ಪ್ರದೇಶದಲ್ಲಿ ಹೆಚ್ಚಿಗೆ ಕೊಡ್ಲಾಗ್ತಾ ಇದೆ, ತಮಿಳುನಾಡಿನಲ್ಲಿ ಹೆಚ್ಚಿಗೆ ಕೊಡ್ಲಾಗ್ತಾ ಇದೆ. ಅಂದ್ರೆ ಈ ಪರಿಷ್ಕರಣೆ ಮಾಡುವ ಹೊಣೆಗಾರಿಕೆ ಅಥವಾ ಆ ಒಂದು ಅವಕಾಶ ರಾಜ್ಯ ಸರ್ಕಾರಗಳಿಗಿದೆ ಅಂತ ಆಯ್ತು. ನಮ್ಮ ರಾಜ್ಯದಲ್ಲಿ ಮಾತ್ರ ಅದು ಯಾಕೆ ಆಗ್ತಿಲ್ಲ? ಬೊಟ್ಟು ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ಕಡೆಗೆ. ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ನಮ್ಮ ಜವಾಬ್ದಾರಿ ಅಲ್ಲ. ಮುಖ್ಯಮಂತ್ರಿಗಳೇ ಹಿಂಗೆ ಹೇಳ್ಬಿಟ್ಟಾಗ ಯಾರನ್ನ ಅವ್ರು ಬಕ್ರಾ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನುಮಾನ ಬರಲ್ವಾ ಸರ್? FRP ಇಲ್ಲಿ ಕೊಟ್ಟಾದ ಮೇಲೆ ಮತ್ತೆ ಇಲ್ಲಿ ನಮ್ಗೆ ರಂಗರಾಜನ್ ವರದಿ ಒಂದಿದೆ, ಅದರಲ್ಲಿ ಉಪ ಉತ್ಪನ್ನಗಳ ಪಾಲಲ್ಲಿ ಅದರ ಲಾಭದಲ್ಲಿ ನಿವ್ವಳ ಲಾಭದಲ್ಲಿ 70% ರೈತ ಬರಬೇಕು, 30% ಕಾರ್ಖಾನೆಗೆ ಹೋಗ್ಬೇಕು ಅಂತ. ನಾವು ಆ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿದ್ರೆ ಭಾಳ ಸುಳ್ಳು ಲೆಕ್ಕ ಇರ್ತದೆ. ಎಥನಾಲ್ ಮಾರಿದ್ರೆ ಎಷ್ಟಾಗಿ ಎಥನಾಲ್ ಪ್ರಾಡಕ್ಟ್ ಇರ್ತದೆ, ಸ್ಪಿರಿಟ್ ಇರ್ತದೆ, ಮೊಲಾಸಸ್ ಬೇರೆ ಬೇರೆ ಕಾರಣಕ್ಕೆ ಹೋಗುತ್ತೆ. ಉಪ ಉತ್ಪನ್ನಗಳು 103 ಥರ ಉತ್ಪನ್ನ ಇದೆ. ಅದು ನಮ್ಮ ರಾಜ್ಯದಲ್ಲಿ 18-20 ಉತ್ಪನ್ನಗಳು ಉಪ ಉತ್ಪನ್ನಗಳು ಕಾರ್ಖಾನೆಯಿಂದ ಬರುತ್ತೆ. ಇವೆಲ್ಲವೂ ಕೂಡ ಸುಳ್ಳು ತೋರಿಸ್ತಾ ಇದ್ದಾರೆ. ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಕಬ್ಬು ಫ್ಯಾಕ್ಟ್ರಿಗಳು ತೊಂದರೆ ಆದರೆ ಅವರು ಟ್ಯಾಕ್ಸ್ ಡಿಬೇಟ್ ಕೊಟ್ಬಿಡ್ತಾರೆ. ಆದರೆ ಇಲ್ಲಿ ಬೆಲೆ ಬಿದ್ದು ರೈತರಿಗೆ ಬೆಲೆ ಇಲ್ಲ ಅಂದರೆ ಅವ್ರು ತೋರಿಸ್ಕೊಳ್ಳೋಕೆ ಇಂದು ಮುಂದೆ ನೋಡ್ತದೆ. ಅಂದರೆ ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಮಟ್ಟದ ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಮತ್ತು ಸುಳ್ಳು ಲೆಕ್ಕ ಕೊಡೋದು ತಪ್ಪಿಸೋಕ್ಕೆ ಕ್ರಮ ತಗೊಳ್ಳೋಕ್ಕೆ ಇರಬೇಕು. ರೈತರು ಮೋಸ ಬರೋದು ನೋಡ್ಕೋಬೇಕು. ಅದು ರಾಜ್ಯ ಸರ್ಕಾರದ ಕರ್ತವ್ಯ. ಅದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋ ಜವಾಬ್ದಾರಿ ಅದರದ್ದು ಮೇಡಮ್. ಸರಿ ಸರ್, ನಮ್ಮ ಸ್ಟುಡಿಯೋದಲ್ಲಿರೋ ಮತ್ತೊಂದಷ್ಟು ಮಂದಿಯನ್ನು ಮಾತಾಡ್ಸ್ಕೊಂಡು ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತೀನಿ. ನಿಮ್ಮ ಹೆಸರು ಮೇಡಮ್? ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ಇದರಲ್ಲಿ ಹೆಚ್ಚಿನ ಪಕ್ಷ ರಾಜಕಾರಣಿಯವರೇ ಇರೋದು ಸಕ್ಕರೆ ಕಾರ್ಖಾನೆಗಳು. ಇವೆಲ್ಲ ಬೀದಿರಂಪ ಯಾಕೆ? ಅವರವರಲ್ಲಿ ಯಾಕೆ ಅದು ಪರಿಹರಿಸೋದಿಲ್ಲ? ಎಲ್ಲ ರಾಜಕೀಯದವರು ಇದ್ದಾರೆ ಇದರಲ್ಲಿ. ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, ದಳದವರು ಇದ್ದಾರೆ. ಇವರೆಲ್ಲರೂ ಸೇರಿಬಿಟ್ಟು ಈಗ ಯಾಕೆ BJPಯವರೇ ಬಂದು ಹೋರಾಡ್ತಾ ಇದ್ದಾರೆ? ಅವ್ರ ಪಕ್ಷದವರು ಇದ್ದಾರೆ, ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಪಕ್ಷದವ್ರನ್ನ ಕರೆದು ಉತ್ತರ ಕೊಡಲಿ ಮೇಡಮ್. 10 ಸೆಕೆಂಡ್ಸ್ ಡಿಲೇ ಇದೆ. ನಾಗೇಂದ್ರ ಸರ್, ಪ್ರಶ್ನೆ ನಿಮ್ಗೇನೆ ಕೇಳಿದ್ದು. ಅಂದ್ರೆ ಬಹುತೇಕ ಕಾರ್ಖಾನೆಗಳು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ಎಲ್ಲ ಒಟ್ಟಿಗೆ ಕೂತು ರಾಜಕೀಯವನ್ನ ಪಕ್ಕಕ್ಕಿಟ್ಟು ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ತೋರ್ಪಡಿಕೆಗೆ ನಮ್ಮ ಪಕ್ಷದಿಂದ ರೈತರ ಪರವಾಗಿ ನಿಂತಿದ್ದೀವಿ ಅನ್ನೋ ಹೋರಾಟಗಳು ಯಾಕೆ ಮಾಡ್ತಿದ್ದಾರೆ ಅಂತ. ಅದು ಅವ್ರಿಗೆ ಜನ ಮತ್ತು ರೈತರ ಹಿತಕ್ಕಿಂತ ದುಡಿಯೋರ್ಗಿಂತಕ್ಕಿಂತ ಅವ್ರ ಬಂಡವಾಳದ ಹಿತ ಮುಖ್ಯ ಆಗಿರುತ್ತೆ. ಅವ್ರಿಗೆ ಯಾವುದೇ ಒಂದು ವ್ಯವಹಾರದ ಜ್ಞಾನ, ವ್ಯವಹಾರದ ಒಂದು ನ್ಯಾಯ ಅಂತಿರುತ್ತೆ. ಆ ನ್ಯಾಯ ಪಾಲನೆ ಮಾಡಲ್ಲ. ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಇದ್ದ ಮೇಲೆ ಅದು ಲಾಭಕ್ಕೆ ಉಪಯೋಗಿಸ್ಕೊಳ್ಳೋದು ಕೂಡ ಇದು ದೊಡ್ಡದು ಸಂವಿಧಾನ ವಿರೋಧಿ ಮೇಡಮ್. ಇದು ಅವ್ರಿಗೆ ಆಗಲ್ಲ ಬಿಡಿ. ಇಡೀ ಲೂಟ್ ಮಾಡೋಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ರಾಜಕೀಯ ಅಧಿಕಾರ ಬಳಸೋರು ಅವರಿಂದ ನ್ಯಾಯ ನಿರೀಕ್ಷೆ ಮಾಡೋದು ತಪ್ಪು ಅನಿಸುತ್ತೆ. ನಮಗೆ ನಿರೀಕ್ಷೆ ಮಾಡೋದು ತಪ್ಪು ಅನಿಸುತ್ತೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಚರ್ಚೆ ನಡುವೆನೆ ಮುಖ್ಯಮಂತ್ರಿಗಳೇನು ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರು. 2ನೇ ಬಾರಿ ಸಭೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೆಚ್ಚುವರಿ ದರ ನೀಡದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೋಪಗೊಂಡಿದ್ದಾರೆ. ಕೇವಲ ಕೋಪಗೊಂಡ್ರೆ ಸಾಕ, ಕ್ರಮ ಕೈಗೊಳ್ಳಬೇಕು, ಅದು ನಿರೀಕ್ಷೆ ಇರೋದು ಕಬ್ಬು ಬೆಳೆಗಾರರಿಗೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಬಡಗಲ್ಪುರ ನಾಗೇಂದ್ರ ಸರ್ ಇದ್ದಾರೆ. ಹಾಗೆ ಇಲ್ಲಿ ಅನೇಕ ರೈತ ಪರ ಯುವ ಮನಸ್ಸುಗಳು ಕೂಡ ಇದೆ. ಇವ್ರ ಜೊತೆ ಮಾತುಕತೆ ಮುಂದುವರಿಸ್ತೀವಿ. ಕಣ್ಣು ಕಾಣುವಂಥದ್ದು, ಕಣ್ಣು ಕಂಡಿದ್ರು ಸಹಿಸ್ಕೊಂಡಿರುವಂಥ ಜಾಣ ಮೌನ. ಅಂದರೆ ಅಲ್ಲಿ ಲಾಬಿ ಜಾಸ್ತಿ ಆಗಿದೆ, ಸರ್ಕಾರಕ್ಕಿಂತ ಲಾಬಿನೇ ಜಾಸ್ತಿ ಆಗಿದೆ ಮೇಡಮ್. ಸರ್ಕಾರಕ್ಕಿಂತ ಅವ್ರ ಲಾಬಿ ಜಾಸ್ತಿ ಆಗಿದೆ, ಸರ್ಕಾರ ಶಕ್ತಿಗಿಂತ ಅವ್ರ ಶಕ್ತಿ ದೊಡ್ಡದಾಗಿದೆ.
ಈ FRP ಬಗ್ಗೆನೇ ಮತ್ತೊಂದೊಂದು ಪ್ರಶ್ನೆ ಅಂದ್ರೆ ಅನುಮಾನ ಇರೋದೇನು ಅಂದ್ರೆ ಆಯ್ತು ಕೇಂದ್ರ ಸರ್ಕಾರ ನಿಗದಿ ಮಾಡ್ತು 10.25 ರಿಕವರಿ ಇದ್ರೆ ನೀವು FRP 3550 ಅಂತ ಹೇಳಿ. ಬಟ್ ನೆರೆಯ ಮಹಾರಾಷ್ಟ್ರದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಕೊಡ್ಲಾಗ್ತಾ ಇದೆ, ಉತ್ತರ ಪ್ರದೇಶದಲ್ಲಿ ಹೆಚ್ಚಿಗೆ ಕೊಡ್ಲಾಗ್ತಾ ಇದೆ, ತಮಿಳುನಾಡಿನಲ್ಲಿ ಹೆಚ್ಚಿಗೆ ಕೊಡ್ಲಾಗ್ತಾ ಇದೆ. ಅಂದ್ರೆ ಈ ಪರಿಷ್ಕರಣೆ ಮಾಡುವ ಹೊಣೆಗಾರಿಕೆ ಅಥವಾ ಆ ಒಂದು ಅವಕಾಶ ರಾಜ್ಯ ಸರ್ಕಾರಗಳಿಗಿದೆ ಅಂತ ಆಯ್ತು. ನಮ್ಮ ರಾಜ್ಯದಲ್ಲಿ ಮಾತ್ರ ಅದು ಯಾಕೆ ಆಗ್ತಿಲ್ಲ? ಬೊಟ್ಟು ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ಕಡೆಗೆ. ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ನಮ್ಮ ಜವಾಬ್ದಾರಿ ಅಲ್ಲ. ಮುಖ್ಯಮಂತ್ರಿಗಳೇ ಹಿಂಗೆ ಹೇಳ್ಬಿಟ್ಟಾಗ ಯಾರನ್ನ ಅವ್ರು ಬಕ್ರಾ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನುಮಾನ ಬರಲ್ವಾ ಸರ್? FRP ಇಲ್ಲಿ ಕೊಟ್ಟಾದ ಮೇಲೆ ಮತ್ತೆ ಇಲ್ಲಿ ನಮಗೇನು ರಂಗರಾಜನ್ ವರದಿ ಒಂದಿದೆ, ಅದರಲ್ಲಿ ಉಪ ಉತ್ಪನ್ನಗಳ ಪಾಲಲ್ಲಿ ಅದರ ಲಾಭದಲ್ಲಿ ನಿವ್ವಳ ಲಾಭದಲ್ಲಿ 70% ರೈತ ಬರಬೇಕು, 30% ಕಾರ್ಖಾನೆಗೆ ಹೋಗ್ಬೇಕು ಅಂತ. ನಾವು ಆ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿದ್ರೆ ಭಾಳ ಸುಳ್ಳು ಲೆಕ್ಕ ಇರ್ತದೆ. ಎಥನಾಲ್ ಮಾರಿದ್ರೆ ಎಷ್ಟಾಗಿ ಎಥನಾಲ್ ಪ್ರಾಡಕ್ಟ್ ಇರ್ತದೆ, ಸ್ಪಿರಿಟ್ ಇರ್ತದೆ, ಮೊಲಾಸಸ್ ಬೇರೆ ಬೇರೆ ಕಾರಣಕ್ಕೆ ಹೋಗುತ್ತೆ. ಉಪ ಉತ್ಪನ್ನಗಳು 103 ಥರ ಉತ್ಪನ್ನ ಇದೆ. ನಮ್ಮ ರಾಜ್ಯದಲ್ಲಿ 18-20 ಉತ್ಪನ್ನಗಳು ಉಪ ಉತ್ಪನ್ನಗಳು ಕಾರ್ಖಾನೆಯಿಂದ ಬರುತ್ತೆ. ಇವೆಲ್ಲವೂ ಕೂಡ ಸುಳ್ಳು ತೋರಿಸ್ತಾ ಇದ್ದಾರೆ. ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಕಬ್ಬು ಫ್ಯಾಕ್ಟ್ರಿಗಳು ತೊಂದರೆ ಆದರೆ ಅವರು ಟ್ಯಾಕ್ಸ್ ಡಿಬೇಟ್ ಕೊಟ್ಬಿಡ್ತಾರೆ. ಆದರೆ ಇಲ್ಲಿ ಬೆಲೆ ಬಿದ್ದು ರೈತರಿಗೆ ಬೆಲೆ ಇಲ್ಲ ಅಂದರೆ ಅವ್ರು ತೋರಿಸ್ಕೊಳ್ಳೋಕೆ ಇಂದು ಮುಂದೆ ನೋಡ್ತದೆ. ಅಂದರೆ ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಮಟ್ಟದ ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಮತ್ತು ಸುಳ್ಳು ಲೆಕ್ಕ ಕೊಡೋದು ತಪ್ಪಿಸೋಕ್ಕೆ ಕ್ರಮ ತಗೊಳ್ಳೋಕ್ಕೆ ಇರಬೇಕು. ರೈತರು ಮೋಸ ಬರೋದು ನೋಡ್ಕೋಬೇಕು. ಅದು ರಾಜ್ಯ ಸರ್ಕಾರದ ಕರ್ತವ್ಯ. ಅದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋ ಜವಾಬ್ದಾರಿ ಅದರದ್ದು ಮೇಡಮ್. ಸರಿ ಸರ್, ನಮ್ಮ ಸ್ಟುಡಿಯೋದಲ್ಲಿರೋ ಮತ್ತೊಂದಷ್ಟು ಮಂದಿಯನ್ನು ಮಾತಾಡ್ಸ್ಕೊಂಡು ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತೀನಿ. ನಿಮ್ಮ ಹೆಸರು ಮೇಡಮ್? ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ಇದರಲ್ಲಿ ಹೆಚ್ಚಿನ ಪಕ್ಷ ರಾಜಕಾರಣಿಯವರೇ ಇರೋದು ಸಕ್ಕರೆ ಕಾರ್ಖಾನೆಗಳು. ಇವೆಲ್ಲ ಬೀದಿರಂಪ ಯಾಕೆ? ಅವರವರಲ್ಲಿ ಯಾಕೆ ಅದು ಪರಿಹರಿಸೋದಿಲ್ಲ? ಎಲ್ಲ ರಾಜಕೀಯದವರು ಇದ್ದಾರೆ ಇದರಲ್ಲಿ. ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ. ಇವರೆಲ್ಲರೂ ಸೇರಿಬಿಟ್ಟು ಈಗ ಯಾಕೆ ಬಿಜೆಪಿಯವರೇ ಬಂದು ಹೋರಾಡ್ತಾ ಇದ್ದಾರೆ? ಅವ್ರ ಪಕ್ಷದವರು ಇದ್ದಾರೆ, ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಪಕ್ಷದವ್ರನ್ನ ಕರೆದು ಉತ್ತರ ಕೊಡಲಿ ಮೇಡಮ್. 10 ಸೆಕೆಂಡ್ಸ್ ಡಿಲೇ ಇದೆ. ನಾಗೇಂದ್ರ ಸರ್, ಪ್ರಶ್ನೆ ನಿಮ್ಗೇನೆ ಕೇಳಿದ್ದು. ಅಂದ್ರೆ ಬಹುತೇಕ ಕಾರ್ಖಾನೆಗಳು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ಎಲ್ಲ ಒಟ್ಟಿಗೆ ಕೂತು ರಾಜಕೀಯವನ್ನ ಪಕ್ಕಕ್ಕಿಟ್ಟು ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ತೋರ್ಪಡಿಕೆಗೆ ನಮ್ಮ ಪಕ್ಷದಿಂದ ರೈತರ ಪರವಾಗಿ ನಿಂತಿದ್ದೀವಿ ಅನ್ನೋ ಹೋರಾಟಗಳು ಯಾಕೆ ಮಾಡ್ತಿದ್ದಾರೆ ಅಂತ. ಅದು ಅವ್ರಿಗೆ ಜನ ಮತ್ತು ರೈತರ ಹಿತಕ್ಕಿಂತ ದುಡಿಯೋರ್ಗಿಂತಕ್ಕಿಂತ ಅವ್ರ ಬಂಡವಾಳದ ಹಿತ ಮುಖ್ಯ ಆಗಿರುತ್ತೆ. ಅವ್ರಿಗೆ ಯಾವುದೇ ಒಂದು ವ್ಯವಹಾರದ ಜ್ಞಾನ, ವ್ಯವಹಾರದ ಒಂದು ನ್ಯಾಯ ಅಂತ ಇರುತ್ತೆ. ಆ ನ್ಯಾಯ ಪಾಲನೆ ಮಾಡಲ್ಲ. ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಇದ್ದ ಮೇಲೆ ಅದು ಲಾಭಕ್ಕೆ ಉಪಯೋಗಿಸ್ಕೊಳ್ಳೋದು ಕೂಡ ಇದು ದೊಡ್ಡದು ಸಂವಿಧಾನ ವಿರೋಧಿ ಮೇಡಮ್. ಇದು ಅವ್ರಿಗೆ ಆಗಲ್ಲ ಬಿಡಿ. ಇಡೀ ಲೂಟ್ ಮಾಡೋಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ರಾಜಕೀಯ ಅಧಿಕಾರ ಬಳಸೋರು ಅವರಿಂದ ನ್ಯಾಯ ನಿರೀಕ್ಷೆ ಮಾಡೋದು ತಪ್ಪು ಅನಿಸುತ್ತೆ. ನಮಗೆ ನಿರೀಕ್ಷೆ ಮಾಡೋದು ತಪ್ಪು ಅನಿಸುತ್ತೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಚರ್ಚೆ ನಡುವೆನೆ ಮುಖ್ಯಮಂತ್ರಿಗಳೇನು